ನಾವು ಪ್ರತಿದಿನ ಮೆತ್ತಗಿನ ಟೀ ಶರ್ಟ್ ಹಾಕ್ತೀವಿ, ಚಳಿಗಾಲದಲ್ಲಿ ಬೆಚ್ಚಗಿನ ಬ್ಲಾಂಕೆಟ್ ಹೊದಿದೀವಿ ಅಲ್ವಾ? ಹೌದು, ಖಂಡಿತ. ಆದ್ರೆ ಈ ಮೃದುವಾದ ಹತ್ತಿ ಗಿಡದಿಂದ ಇಷ್ಟು ಗಟ್ಟಿಯಾದ ಬಟ್ಟೆ ಹೇಗೆ ತಯಾರಾಗುತ್ತೆ ಅನ್ನೋದು ತುಂಬಾನೇ ಕುತೂಹಲವಾದ ವಿಷಯ. ಅದೇ ನಮ್ಮ ಇವತ್ತಿನ ಮಿಷನ್. ಅಂದ್ರೆ ಈ ಬಟ್ಟೆ ಹಿಂದಿರುವ ಮ್ಯಾಜಿಕ್ ಏನು ಅಂತ ನಾವು ಆಳವಾಗಿ ತಿಳಿಯೋಣ. ಸರಿ, ಶುರು ಮಾಡೋಣ. ಬಟ್ಟೆ ತಯಾರಾಗುವ ಮೊದಲ ಹೆಜ್ಜೆ ಶುರುವಾಗೋದು ಸಣ್ಣ ಸಣ್ಣ ಫೈಬರ್ಸ್ ಇಂದ. ಅರೆ, ಫೈಬರ್ಸ್ ಅಂದ್ರೆ ಆ ಹತ್ತಿಯ ಸಣ್ಣ ಎಳೆಗಳು ಅಲ್ವಾ? ಅವು ತುಂಬಾನೇ ದುರ್ಬಲವಾಗಿರುತ್ತೆ, ಸ್ವಲ್ಪ ಎಳೆದ್ರೂ ಕಟ್ಟಾಗುತ್ತೆ. ಹೌದು, ಅದೇ ಮಜಾ ಇರೋದಿಲ್ಲಿ. ಆ ಸಣ್ಣ ಫೈಬರ್ಸ್ನ ಒಟ್ಟಿಗೆ ಸೇರ್ಸಿ ತಿರುಚಿದಾಗ ಏನಾಗುತ್ತೆ ಗೊತ್ತಾ? ಓ, ನಂಗೊತ್ತು. ಅವು ಬೆಸ್ಟ್ ಫ್ರೆಂಡ್ಸ್ ತರ ಗಟ್ಟಿಯಾಗಿ ಕೈ ಹಿಡಿದುಕೊಂಡು ಬಲವಾದ ಥ್ರೆಡ್ ಅಥವಾ ಯಾನ್ ಆಗುತ್ತೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಈ ರೀತಿ ತಿರುಚುವ ಪ್ರಕ್ರಿಯೆಗೆ ನಾವು ಸ್ಪಿನ್ನಿಂಗ್ ಅಂತ ಕರಿತೀವಿ. ಒಂದ್ ನಿಮಿಷ, ಸ್ಪಿನ್ನಿಂಗ್ ಅಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಬಳಸ್ತಿದ್ದಾರಲ್ಲ ಆ ಯಂತ್ರನ? ಹೌದು, ಅದೇ ಚರ್ಖಾ. ಹಿಂದಿನ ಕಾಲದಲ್ಲಿ ಚರ್ಖಾ ಮತ್ತು ಕೈಯಿಂದ ತಿರುಚುವ ಸ್ಪಿಂಡಲ್ಸ್ ಬಳಸಿ ಈ ಸ್ಪಿನ್ನಿಂಗ್ ಮಾಡ್ತಾ ಇದ್ರು. ವಾವ್, ಇಷ್ಟೊಂದು ಇಂಟ್ರೆಸ್ಟಿಂಗ್. ಸರಿ, ಈಗ ದಾರ ಅಥವಾ ಥ್ರೆಡ್ ಹೇಗಾಗತ್ತೆ ಅಂತ ಗೊತ್ತಾಯ್ತು. ಆದ್ರೆ ಈ ಫೈಬರ್ಸ್ ಎಲ್ಲಿಂದ ಬರುತ್ತೆ? ಪ್ರಕೃತಿಯೇ ನಮ್ಗೆ ಕೊಡುವ ದೊಡ್ಡ ಉಡುಗೊರೆ ಅದು. ಇವುಗಳನ್ನ ನಾವು ನ್ಯಾಚುರಲ್ ಫೈಬರ್ಸ್ ಅಂತ ಕರಿತೀವಿ. ಅಂದ್ರೆ ಗಿಡಗಳಿಂದ ಮರಗಳಿಂದ ಸಿಗುತ್ತೆ ಅಂತನಾ? ಪ್ರಾಣಿಗಳ ಕೂದಲಿನಿಂದಲೂ ನಾವು ಹಾಕೊಳ್ಳುವ ಸ್ವೆಟರ್ ತಯಾರಾಗುತ್ತಾ? ಖಂಡಿತ. ಗಿಡಗಳಿಂದ ಬರುವ ಕಾಟನ್ ನಮ್ಮನ್ನ ಬೇಸಿಗೆಯಲ್ಲಿ ತಂಪಾಗಿಡುತ್ತೆ. ಹಾಗೆ ಲಿನನ್ ಮತ್ತೆ ತುಂಬಾನೇ ಮೃದುವಾದ ಬ್ಯಾಂಬೂ ಕೂಡ ಗಿಡಗಳಿಂದಲೇ ಬರೋದು. ಓಹೋ, ಹಾಗಾದ್ರೆ ಪ್ರಾಣಿಗಳಿಂದ ಏನ್ ಸಿಗುತ್ತೆ? ಕುರಿಗಳ ದಪ್ಪ ಕೂದಲಿನಿಂದ ನಮ್ಗೆ ವೂಲ್ ಸಿಗುತ್ತೆ. ಅದು ಚಳಿಗಾಲದಲ್ಲಿ ನಮ್ಮನ್ನ ಬೆಚ್ಚಗೆ ಇಡುತ್ತೆ. ವಾವ್, ಪ್ರಕೃತಿ ಎಷ್ಟು ಅದ್ಭುತ ಅಲ್ವಾ? ನಾನು ಇನ್ನೊಂದು ವಿಷಯ ಕೇಳಿದ್ದೆ, ಯಾವುದೋ ಹುಳುವಿನಿಂದ ಬಟ್ಟೆ ಮಾಡ್ತಾರೆ ಅಂತ. ಅದು ನಿಜಾನಾ? ಹೌದು ಹೌದು, ಅದು ಸಿಲ್ಕ್ ವಾರ್ಮ್ ಅನ್ನೋ ಒಂದು ಚಿಕ್ಕ ಕ್ಯೂಟ್ ಆದ ಹುಳು. ಅದು ಮಲ್ಬರಿ ಎಲೆಗಳನ್ನ ತಿಂದು ತನ್ನ ಸುತ್ತ ಒಂದು ಸ್ಲೀಪಿಂಗ್ ಬ್ಯಾಗ್ ಕಟ್ಕೊಳ್ಳುತ್ತೆ. ಅರೇ, ಸ್ಲೀಪಿಂಗ್ ಬ್ಯಾಗ್ ಅಂದ್ರೆ ಅದೇನಾ ಕೊಕೂನ್? ಅದೇ ಕೊಕೂನ್. ಆ ಕೊಕೂನ್ನಿಂದ ನಮ್ಗೆ ಮಿನುಗುವ, ಹೊಳೆಯುವ ಸಿಲ್ಕ್ ಸಿಗತ್ತೆ. ಅಬ್ಬಾ, ಪ್ರಕೃತಿಯಿಂದಲೇ ನಮಗೆ ಇಷ್ಟೆಲ್ಲಾ ಬೇಸಿಗೆ ಮತ್ತು ಚಳಿಗಾಲದ ಬಟ್ಟೆ ಸಿಗುವಾಗ ವಿಜ್ಞಾನಿಗಳು ಫ್ಯಾಕ್ಟರಿಯಲ್ಲಿ ಬಟ್ಟೆ ಯಾಕೆ ಮಾಡಬೇಕು? ಒಳ್ಳೆ ಪ್ರಶ್ನೆ. ನಮ್ಗೆ ಮಳೆಯಲ್ಲಿ ನೆನೆಯದಂತೆ ಮಾಡುವ ವಾಟರ್ ಪ್ರೂಫ್ ಬಟ್ಟೆಗಳು ಬೇಕಲ್ವಾ? ಅದಕ್ಕಾಗಿ ಕೆಮಿಕಲ್ಸ್ ಬಳಸಿ ಫ್ಯಾಕ್ಟರಿಗಳಲ್ಲಿ ಸಿಂಥೆಟಿಕ್ ಫೈಬರ್ಸ್ ತಯಾರಿಸ್ತಾರೆ. ಓ, ಅರ್ಥಾಯ್ತು. ಅಂದ್ರೆ ನಮ್ಮ ಛತ್ರಿಗೆ ಬಳಸುವ ಬಲವಾದ ನೈಲಾನ್ ತರನಾ? ಹೌದು, ಸರಿಯಾಗಿ ಹಿಡಿದ್ರಿ. ನೈಲಾನ್ ಜೊತೆಗೆ ಇಸ್ತ್ರಿ ಮಾಡೋ ಅವಶ್ಯಕತೆ ಇಲ್ಲದ ಪಾಲಿಸ್ಟರ್ ಕೂಡ ಫ್ಯಾಕ್ಟರಿಯಲ್ಲೇ ಮಾಡೋದು. ಮತ್ತೆ ಆ ಕೃತಕ ರೇಷ್ಮೆ ತರ ಇರುತ್ತಲ್ಲ, ಅದು ಕೂಡ ಸಿಂಥೆಟಿಕ್ ಫೈಬರ್ಸೇನಾ? ಅದನ್ನ ರೇಯಾನ್ ಅಂತ ಕರೀತಾರೆ. ಮಕ್ಕಳು ಆಟ ಆಡುವಾಗ ಬೆವರು ಬೇಗ ಒಣಗಲು ಇವುಗಳ ಸೂಪರ್ ಪವರ್ ತುಂಬಾನೇ ಸಹಾಯ ಮಾಡುತ್ತೆ. ವಾವ್, ಇವತ್ತು ಬಟ್ಟೆಗಳ ಜಗತ್ತು ಎಷ್ಟೊಂದು ಮ್ಯಾಜಿಕಲ್ ಆಗಿದೆ ಅಂತ ನಾವು ತಿಳ್ಕೊಂಡ್ವಿ. ಹೌದು, ಮಕ್ಕಳು ಮನೆಯಲ್ಲಿ ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಫಸ್ಟ್ ಏಡ್ ಕಿಟ್ನಿಂದ ಸ್ವಲ್ಪ ಕಾಟನ್ ತೆಕ್ಕೊಂಡು ಬೆರಳುಗಳಲ್ಲಿ ಗಟ್ಟಿಯಾಗಿ ತಿರ್ಚಿ ನೋಡ್ಬೇಕು. ಹಾ, ಆಗ ಅದು ಸ್ಪಿನ್ನಿಂಗ್ ಮಾಡದಂತೆ ಎಷ್ಟು ಬಲವಾಗುತ್ತೆ ಅಂತ ಟೆಸ್ಟ್ ಮಾಡ್ಬೋದು. ಖಂಡಿತ, ಅದೊಂದು ಮೋಜಿನ ಆಟ ಆಗುತ್ತೆ. ಸರಿ, ಈಗ ಬಟ್ಟೆ ಹೇಗೆ ತಯಾರಾಗುತ್ತೆ ಅಂತ ನಮಗೆಲ್ಲರಿಗೂ ತಿಳಿಯಿತು. ಆದ್ರೆ ಈ ಬಿಳಿ ಬಟ್ಟೆಗಳಿಗೆ ಕೆಂಪು, ಹಳದಿ, ನೀಲಿ ಬಣ್ಣಗಳು ಎಲ್ಲಿಂದ ಬರ್ತವೆ? ಅದೇ ದೊಡ್ಡ ಪ್ರಶ್ನೆ. ಹೂಗಳು, ಹಣ್ಣುಗಳು ಮತ್ತು ಎಲೆಗಳನ್ನು ಬಳಸಿ ಬಟ್ಟೆಗಳಿಗೆ ಬಣ್ಣ ಹಾಕಲು ಸಾಧ್ಯವೇ? ಈ ಬಗ್ಗೆ ಆಲೋಚಿಸುವುದು ನಿಜಕ್ಕೂ ಮೋಜನ ವಿಷಯ ಅಲ್ವಾ? ಖಂಡಿತ. ಬಟ್ಟೆಗಳ ಈ ಮ್ಯಾಜಿಕ್ ಬಗ್ಗೆ ನಮ್ಮ ಕುತೂಹಲ ಹೀಗೆಯೇ ಮುಂದುವರಿಯಲಿ.